ದೇವರ ಸಮ್ಮುಖವೇ, ಆ ಪ್ರಸನ್ನತೆನೇ ನಮ್ಮ ಲೈಫಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿಸುವಂಥದ್ದು. It is the presence of the Lord that's going to perform mightier things in our life. ನೋಡಿ, ಚರ್ಚ್ ಅಂತ ಹೇಳೋದು ದೇವರ ಪ್ರಸನ್ನತೆಗೆ ನಾವು ಬರುವಂಥದ್ದಾಗಿದೆ. The church means it is coming to the presence of the Lord. ನಾವು ಯಾವಾಗ ದೇವರ ಸಮ್ಮುಖಕ್ಕೆ ಬರ್ತೀವೋ ಆ ಪ್ರೆಸೆನ್ಸ್ ನಾವು ಅನುಭವಿಸ್ತೇವೆ. The moment you come to the church, you will start enjoying the presence of the Lord. ಆ ಪ್ರೆಸೆನ್ಸ್ ಅನ್ನು ಅನುಭವಿಸುವಾಗ, the moment you enjoy the presence, ಅಸಾಧ್ಯವಾದ ಕಾರ್ಯಗಳನ್ನು ನಮ್ಮ ಲೈಫಲ್ಲಿ ಸಾಧ್ಯವಾಗಕ್ಕೆ ಶುರುವಾಗ್ತದೆ. all the impossible things in your life will made possible. ಮನೆಯಿಂದ ಬರುವಾಗಲೇ ನಾವು ಯೋಚಿಸಬೇಕು, the moment you leave the house, you have to start ಇವತ್ತು ಈ ವಾರದಲ್ಲಿ ನನಗೆ ಅಸಾಧ್ಯವಾದ ಕಾರ್ಯಗಳಿದೆ, ಇವತ್ತು ನಾನು ಸಭೆಯಲ್ಲಿ ಕಾಲಿಟ್ಟು ಆ ಪ್ರೆಸೆನ್ಸ್ ಅಲ್ಲಿ ನಿಂತ್ಕೊಳ್ವಾಗ ನನಗೆ ಬರೋ ವಾರದಲ್ಲಿ ಅಸಾಧ್ಯವಾದ ಕಾರ್ಯಗಳೆಲ್ಲವೂ ಸಾಧ್ಯವಾಗೋ ತರ ದೇವರ ಪ್ರಸನ್ನತೆ ಮಾಡ್ತಿದ್ದ ನಂಬಿಕೆಯಿಂದ ಬರಬೇಕು. You have to think, I have many impossible things to be performed in this week. When I go to the presence of the Lord, that presence will make sure all the impossibilities will be made possible in this week.